ಶಿವಕುಮಾರ್. ಆಗಸ್ಟ್ 13ನೇ ತಾರೀಕು ಘೋಷಣೆಯಾಗಿರುವಂತಹ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಯಾರೂ ಕೂಡ ಬಂದ್ ಮಾಡೋದು ಬೇಡ, ಬಂದ್ ಅನ್ನ ಕೈ ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಬಂದ್ ಮಾಡೋದ್ರಿಂದ ಜನರಿಗೆ ಸಮಸ್ಯೆಯಾಗತ್ತೆ, ಅದರ ಅವಶ್ಯಕತೆ ಇಲ್ಲ, ಪರಿಹಾರ ಸಿಗಲ್ಲ. ರಾಜ್ಯ ಸರ್ಕಾರವೇ ರಾಜ್ಯದ ಜನರ ಪರವಾಗಿದೆ, ಕಾವೇರಿ ನೀರಿನ ವಿಚಾರದ ಪರವಾಗಿದೆ, ರಾಜ್ಯದ ಹಿತ ಕಾಯೋಕ್ ಬದ್ಧವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಹೋರಾಟಗಾರರಿಗೆ, ರೈತ ಸಂಘಟನೆಗಳಿಗೆ ಬಂದ್ ಕೈ ಬಿಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 years ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 years. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಸೊ ಆದರೂ ಕೂಡ ಇದ್ರ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಕೆಲವು ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನು ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ನ ಘೋಷಣೆಯನ್ನ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದಾವೆ ನಮ್ಗೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರವೇ ರಾಜ್ಯದ ಹಿತ ಕಾಯೋದಕ್ಕೆ ಬದ್ಧ ಆಗಿದೆ, ನಿಮ್ ಪರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಂದ್ ಮಾಡೋದ್ರಿಂದ ರಾಜ್ಯದ ಜನರಿಗೆ ತೊಂದರೆಯಾಗುತ್ತೆ, ಬಂದ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಬಂದ್ ಮಾಡೋದ್ರಿಂದ ಪರಿಹಾರವೂ ಸಿಗಲ್ಲ. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬಂದ್ ನಿರ್ಧಾರದಿಂದ ಹಿಂದೆ ಸರೀರಿ, ಬಂದನ್ನ ಕೈ ಬಿಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರು ಹೇಳಿದ್ದೇನು, ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 13ನೇ ತಾರೀಕು ಘೋಷಣೆಯಾಗಿರುವಂತಹ ಅಖಂಡ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು ವಾಟಾಳ್ ನಾಗರಾಜ್. ಅವರನ್ನ ನಮ್ಮ ಪ್ರತಿನಿಧಿ ಸವಿತಾ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ವಾಟಾಳ್ ನಾಗರಾಜ್ ನೋಡೋಣ ಬನ್ನಿ. ನಾಡು ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡ ಪರ ಸಂಘಟನೆಗಳು ಸದಾ ಮುಂದೆ ಇರುತ್ತೆ. ಈ ಬಾರಿಯೂ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಇದೇ ಆಗಸ್ಟ್ 13ನೇ ತಾರೀಕು ಬಂದ್ಗೆ ಘೋಷಣೆ ಮಾಡಿದ್ದಾರೆ. ಸೊ ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, 13ನೇ ತಾರೀಕು ಯಾವ ರೀತಿ ಇರುತ್ತೆ ಸರ್? ಬಂದ್ನ ರೂಪರೇಷೆಗಳು ಯಾವ ರೀತಿ ಇದ್ದಾವೆ? ಸಬ್ಜೆಕ್ಟೇ ಬದಲಾವಣೆ ಮಾಡ್ಬಿಟ್ರಿ ಈಗ. 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣವಾಗಿ, 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಮೈಸೂರಿನವರೆಗೆ, ಕೋಲಾರದವರೆಗೆ ಸಮಗ್ರವಾದ ಬಂದ್ ಆಗುತ್ತೆ ಬೆಳಗ್ಗೆ 6ರಿಂದ ಸಂಜೆ. ಮತ್ತು ಆವತ್ತು ನಾವು ಚಳುವಳಿಯನ್ನು ಇಟ್ಕೊಂಡಿದ್ದೀವಿ, ಚಳುವಳಿ ನಡೆಸ್ತೀವಿ, ಚಳುವಳಿ ಟೌನ್ ಹಾಲ್ ಮುಂದೆ ಚಳುವಳಿ ಮಾಡ್ತೀವಿ. ಸರ್, ಟೌನ್ ಹಾಲಿಂದ ರ್ಯಾಲಿ ಹೋಗುತ್ತಂತ ಅಂದ್ರೆ ರ್ಯಾಲಿಲಿ ಎಷ್ಟು ಜನ ಭಾಗಿಯಾಗಬಹುದು ಸರ್? ಅದು ಇನ್ನೂ ತೀರ್ಮಾನ ಮಾಡಿಲ್ಲ, ಈಗ ಹೇಳ್ತೀವಿ. ನಿಮಗೆ ಹೇಳಿದ್ದೀನಿ ಅವ್ರಿಗೆ. ಈಗ ಸಂಘಟನೆಗಳು ಬೆಂಬಲಕ್ಕೆ ಇದು ಬಂದ್ಗೆ ಬೆಂಬಲ ನೀಡಿದ್ದಾರೆ ಸರ್. ಈಗ ಬಂದ್ 2000 ಕನ್ನಡ ಪರ ಸಂಘಟನೆಗಳು ಬಂದು ಬೆಂಬಲ. ಒಂದಿಷ್ಟು ಜನ ನೈತಿಕ ಬೆಂಬಲ ಅಂತ ಬರ್ತಾರೆ, ಅವ್ರಿಗೇನು ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ನೈತಿಕ ಅನ್ನೋ ಪ್ರಶ್ನೆನೇ ಎಲ್ಲಿದೆ ಅಂತದು. ನೈತಿಕ ಪ್ರಶ್ನೆ ಇಲ್ಲ, ನೇರವಾಗಿ ಬೆಂಬಲ. ನೈತಿಕತೆ ಬೇಡವೇ ಬೇಡ.
ಯಾವ ನೈತಿಕತೆ ನಮಗೆ ಹಾಕಬೇಕು? ನೇರವಾಗಿ ಬೆಂಬಲ ಬರ್ತೀರಾ ಕೊಡಿ, ಅದು ನೇರವಾಗಿ ಬೆಂಬಲ. ಸರ್, ಈಗ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ನೀರು ಬಿಡಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೀರು ಬಿಡುವ ವಿಚಾರವಾಗಿ ಸಭೆ ಮಾಡ್ತಾ ಇದ್ದಾರೆ. ಏನಾದರೂ ಅವ್ರ ಮಧ್ಯೆ ಗೊಂದಲ ಇದೆ ಅಂತ ಅನ್ಸುತ್ತೆ? ಒಳ್ಳೆಯದೇ ಅದು. ನೀರು ಬಿಡಲ್ಲ ಅನ್ನೋದು, ರಾಮಲಿಂಗಾರೆಡ್ಡಿ ನೀರು ಬಿಡಲ್ಲ ಅಂದರೆ ಸಂತೋಷ, ನೀರು ಬಿಡಲ್ಲ ಅನ್ನೋದು ಒಳ್ಳೆಯದು. ನಾವು ಅದಕ್ಕೆ ಹೇಗಿದ್ದೀವಿ, ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಸರ್, ಸಭೆಯಲ್ಲಿ ಹೇಳಿದ್ದು ಏರ್ಪೋರ್ಟ್ ಬಂದ್ ಮಾಡ್ತೀವಿ ಅಂತ, ಮುತ್ತಿಗೆ ಹಾಕ್ತೀವಿ ಅಂತ, ಅದ್ಯಾಕೆ ಸರ್? ಅದು ಈಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕರ್ನಾಟಕ ಬರ್ತಾ ಇದ್ದಾರೆ. ಆದ್ದರಿಂದ ನೀವು ಬರೋದು ಬೇಡ, ಬರೋದಾದರೆ ನಮಗೆ ನೀರು ಬೇಡ ಅಂತ ನಿಮ್ಗೆ ಹೇಳೋಕೆ ನಾನು ಬರ್ತಾ ಇದ್ದೀನಿ ಅಂತಂದರೆ ಬರಲಿ, ಇಲ್ಲದೆ ಬರೋದು ಬೇಡ. ಬಂದರೆ ವಿಮಾನ ನಿಲ್ದಾಣ ಮುತ್ತಿಗೆ ಹಾಕ್ತೀವಿ. ನೋಡಿದ್ರಲ್ಲ, ಪ್ರಮುಖವಾಗಿ ಆಗಸ್ಟ್ 13ನೇ ತಾರೀಕು ಈ ಬಂದ್ಗೆ 2000ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿದ್ದಾರೆ. ಅಂದು ಉಗ್ರ ಹೋರಾಟ ಮಾಡ್ತೀವಿ, ಜೊತೆಗೆ ಟೌನ್ ಹಾಲ್ ಇಂದ ರ್ಯಾಲಿ ಕೂಡ ನಡೆಯುತ್ತೆ ಅನ್ನೋ ಮಾತು ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.